ಈಗ ಕಾಣಿಸ್ತಿದೆಯಲ್ಲ ಅದು ನಮ್ಮ ಜಮೀನು. ಅದಕ್ಕೆ ಕ್ಲೀನ್ ಮಾಡೋಕ್ಕೆ JCB ಬಂದಿದೆ, ಕ್ಲೀನ್ ಮಾಡ್ತಿದ್ದಾರೆ. ಸೊ ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಗೈಸ್, ಫೈನಲಿ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳ್ತೀನಿ. ಅದೇ ಜಮೀನಿಗೆ ಬಂದಿದ್ದೀನಿ, ನಮ್ಮ ಜಮೀನಿಗೆ. ನಮ್ಮ ಯಜಮಾನ್ ತಗೊಂಡಿದ್ದಾರೆ 1 ಎಕರೆ. ಸೊ ಅಲ್ಲೇ ಬಂದಿದ್ದೀವಿ, ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ನಾನು ನಿಮಗೆ ತೋರಿಸ್ತೀನಿ ಒಳಗಡೆ. ಇವಳು ಸೆಕೆಂಡ್ ಟೈಮ್ ಬಂದಿದ್ದಾಳೆ, ನಾವು ಇಬ್ರು ಫಸ್ಟ್ ಟೈಮ್ ಬಂದಿದ್ದೀವಿ. ಸೊ ಓಕೆ ಗೈಸ್, ಕಂಟಿನ್ಯೂ ಮಾಡ್ತೀನಿ. ಏನು ಮಾಡ್ತಾವ್ರೆ ಅವರು? ವಾಶಾ ಕ್ಲೀನ್ ಮಾಡ್ತಾವ್ರೆ. ಏನು ಮಾಡ್ತಾವ್ರೆ? ಏನು ಬೇಕು ನಿನಗೆ? ನನಗೆ ಒಂದು ಏನಂತಾರೆ, ಇದು ಚಿಕ್ಲೆಟ್ ಬೇಕು. ಚಿಕ್ಲೆಟ್ ಏನು ಅಂದರೆ ಅದು ಏನೋ ಅಂತಾರೆ. ಚಿಕ್ಕು ಇಲ್ಲಿ ನೋಡು. ಅದೇ ಹೆಣ್ಣು ಮಕ್ಕಳು. ಓ ಅದಾ ಚಿಕ್ಕದು ಮರಿ. ಅದೇನು ಮಾಡಿದ್ಯಾ ತಗೊಂಡು? ಸಾಕ್ತೀಯಾ? ನಾವು ಇಲ್ಲಿ ಕೂತಿದ್ದೀವಿ, ನಮ್ಮದು ಕೆಲಸ ನಡೀತೈತೆ ಅಲ್ಲಿ. ಇಲ್ಲಿ ಒಂದು ಚಿಕ್ಕ ಅಂಗಡಿ ಇತ್ತು, ಮುಚ್ಚಿದ್ದಾರೆ. ಈಗ ಓಪನ್ ಮಾಡಿಲ್ಲ ಅಂತೆ ಅವರು, ಇನ್ನು ಸಾಮಾನುಗಳು ಇಟ್ಟಿಲ್ಲ ಅಂತೆ. ಸೊ ಅಲ್ಲಿ ಒಂದು ಮುಂದೆ ಜಾಗ ಕೊಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ. ಇಲ್ಲಿ ಪಾಪ ಚಾಪೆ ಎಲ್ಲ ಕೊಟ್ಟರು. ಸೊ ಎಲ್ಲೇ ಕೂತಿದ್ದೀವಿ. ಮಕ್ಳಿಗೆಲ್ಲ ಬಿಸ್ಕಿಟು ಆವಾಗ ಬೇಕ್ರಿಯಿಂದ ಎಲ್ಲ ತಗೊಂಡು ಬಂದಿದ್ದೀವಿ. ಸೊ ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ತಿಂತವ್ರೆ. ಹಾಂ, ವಿಡಿಯೋ ಮಾಡಿರಿ. ಸೊ ಅದೇ ಗೈಸ್, ಏನೇನು ಆಗ್ತದೆ ನಾನು ನಿಮಗೆಲ್ಲ ತಿಳಿಸ್ತೀನಿ. ಗೈಸ್ ನೋಡಿ, ಇದೇ ನಮ್ಮ ಜಮೀನು, ನಮ್ಮ ಯಜಮಾನ್ರು. ಏನು ವಾವ್, ಇಷ್ಟು ಚೆನ್ನಾಗಿ ಹೋಯ್ತು ನಡಿ. ಸೊ ಗೈಸ್ ನೋಡಿ, ಇಲ್ಲಿಂದ ಅಲ್ಲಿ ಲಾಸ್ಟ್ವರೆಗೂ ನಮ್ಮದು ಗೈಸ್ ಅಂತೆ ನೋಡಿ ಗೈಸ್. ಇಲ್ಲಿ ಕ್ರಿಸ್ಟಲ್ಗಳು ಇದೆ. ಏನು ಮಾಡ್ತೀಯಾ? ಅಲ್ಲಿ ಕಲೆಕ್ಟ್ ಮಾಡ್ತಿದ್ದಲ್ಲ ಕ್ರಿಸ್ಟಲ್ ಎಲ್ಲ, ಅದೆಲ್ಲ ಇಲ್ಲೇ ಇರ್ತದೆ. ಇಲ್ಲಿಂದ ಅಷ್ಟು ಲಾಸ್ಟ್ ತನಕ ಮುಂದೆ ಗೈಸ್. ಟ್ರೈನ್ ಥರ ಅಂತೆ ನಮ್ಮ ಜಮೀನು, ಟ್ರೈನ್ ಥರ ಇದೆ ಅಂತೆ ಉದ್ದ. ಸೊ ಗೈಸ್, ಹೋಗ್ತಾ ಇದ್ದೀವಿ. ಫುಲ್ ಸುತ್ತಾಡ್ಬಿಟ್ಟು ಹೋಗೋಣ ಅಂತ. ಈಗ ನನ್ನ ಸಿಸ್ಟರ್ಗೆ ಕಾಲ್ ಮಾಡ್ತೀನಿ ಇರಿ. ಅಲ್ಲಿಗೆ ವಿಡಿಯೋ ಕಾಲ್ ಮಾಡಿ ಮಾಡು ಅಂತಿದ್ಲು. ಸೊ ಇವಾಗ ಮಾಡ್ತೀನಿ, ಅಲ್ಲಿಗೆ ತೋರಿಸ್ತೀನಿ. ಸೊ ಓಕೆ ಗೈಸ್, ವೇಟ್ ಮಾಡಿ. ಹನಿ ಬಿ ಎಲ್ಲಿ ಇತ್ತು? ದೂರ ಇತ್ತು ತಾನೇ, ಇಲ್ಲಿ ಇದೆಯಾ? ಹಾಂ, ಅಷ್ಟೂ ಹೆದರ್ಕೋಬಾರ್ದು ರೀತನ್ಯಾ. ಕಚ್ಚಲ್ಲ, ನಾವು ಬಂದಿಲ್ವಾ ಅಲ್ಲಿಂದ. ಸೊ ಎಸ್ ಗೈಸ್, ನೋಡಿ ನಮ್ಮ ಯಜಮಾನ್ರು ಕೂತಿದ್ದಾರೆ. ಅವರು ಎಲ್ಲಿ ಕೂತಿದ್ದಾರೆ, ಅಲ್ಲೇ ಇರೋ, ಬರ್ತೀನಿ. ಹಾಂ, ಬರೀ ಕಲೆಕ್ಷನ್ ಹಾಲು. ಹಾಂ, ಬಂದೆ, ಇಲ್ಲೇ ಇದ್ದೀನಲ್ಲ ಗಾಯ್ಸ್. ನಾನು ಇಲ್ಲಿ ಕೂತಿದ್ದೀನಿ, ನನ್ನ ಕ್ಲಿಪ್ನ ಎಳಿತಾ ಇದ್ದಲ್ಲ ನೋಡಿ ಗಾಯ್ಸ್. ಏನು ಮಾಡಲಿ, ನನ್ನ ಮಗಳು ಚಿಕ್ಕನು ಟ್ರ್ಯಾಕ್ಟರ್ ಬಂದಿದೆ. ಓ, ಎಲ್ಲ ಕ್ಲೀನ್ ಮಾಡ್ತವ್ರೆ, ಮಣ್ಣು ಹಾಕ್ತಿದ್ದಾರೆ. ಪಕ್ಷಿ ನೋಡಿ ಗಾಯ್ಸ್, ಚೆನ್ನಾಗಿ. ಒಂದು ಕ್ಲಿಕ್ ತೋರಿಸ್ತೀನಿ, ಟೇಸ್ಟ್ ಫುಲ್ಲು ತೋರಿಸು. ಒಂದು ಬನಾನಾ ಚಿಪ್ಸ್ ತಗೊಳ್ಳಿ, ಒಂದು ಮ್ಯಾಜಾ ತಗೊಳ್ಳಿ, ಯಾವ್ದಾರು ಕೈಂಡ್ ಆಫ್. ನುಂಗ್ ಬಿಡ್ತೀಯಾ, ಗಂಟಲಿಗೆ ಸಿಕ್ಕಾಕ್ಬಿಡ್ತದೆ. ತರಲೆ ಜಿಜ್ಜಿ ಬೇಕಾ? ಕೊಡ್ತೀನಿ ರಸನ್. ನೋಡಿ ನನ್ನ ಮಗಳಿಗೆ ಹೊಟ್ಟೆಸು ಅಂತೆ. ಹಿಂಗೆ ಹೊಟ್ಟೆಸು ತೋರಿಸು.
ಓ ಹೊಟ್ಟೆ ಶೂ ಅವಾಗ ಮಾಡ್ದೆ ಇಲ್ಲ, ಹಂಗೆ ಮಾಡು. ಏ ಬಲ್ಲೆ ಬಲ್ಲೆ, ಏ ಶಾಬ ಶಾಬ, ಏ ಬಲ್ಲೆ ಬಲ್ಲೆ, ಏ ಶಾಬ ಶಾಬ, ಏ ಬಲ್ಲೆ ಬಲ್ಲೆ, ಏ ಶಾಬ ಶಾಬ. 1 2 3 ಗೋ. ಏ ಬಲ್ಲೆ ಬಲ್ಲೆ, ಏ ಶಾಬ ಶಾಬ, ಏ ಬಲ್ಲೆ ಬಲ್ಲೆ, ಏ ಶಾಬ ಶಾಬ. ಹಾಂ 1 2 3. ಏ ಬಲ್ಲೆ ಬಲ್ಲೆ, ಏ ಶಾಬ ಶಾಬ, ಏ ಬಲ್ಲೆ ಬಲ್ಲೆ, ಏ ಬಲ್ಲೆ ಬಲ್ಲೆ. ಅಯ್ಯೋ ಜಾನೆ. ಹಾಂ ಏ ಬಲ್ಲೆ ಬಲ್ಲೆ, ಏ ಶಾಬ ಶಾಬ. 1 2 3 ಗೋ. ಏ ಬಲ್ಲೆ ಬಲ್ಲೆ, ಏ ಶಾಬ ಶಾಬ, ಏ ಬಲ್ಲೆ ಬಲ್ಲೆ, ಏ ಶಾಬ. ನಿಮ್ಮನ್ನು ನೋಡೋಕ್ಕೆ ಯಾರು ಬಂದಿದ್ದಾರೆ, ನಮ್ಮನ್ನು ನೋಡೋಕ್ಕೆ ಯಾರು ಬಂದಿದ್ದಾರೆ? ಬ್ರೆಡ್ ಬೇಕಾ? ತಿಂತಿ? ಹಾಂ ತಗೋ ತಿನ್ನೋ. ಹತ್ರ ಕೊಡ್ಬೇಕು ಚಿಕ್ಕು. ನೋ ನೋ ನೋ, ಇಲ್ಲೇ ಇರೋ. ಹೆದರ್ಕೊತೈತೆ ಪಾಪ. ಅಲ್ಲೇ ಕೂತ್ಕೊಂಡು ತಿಂತೈತೆ. ಸೊ ಗಾಯ್ಸ್ ನೋಡಿ ಎಷ್ಟು ಕ್ಲೀನಾಗಿದೆ. ಮಿಕ್ಕಿದು ಇದು ಎಲ್ಲ ಇಲ್ಲಿ ಇವಾಗ ಮಾಡಲ್ಲಂತೆ. ಬೋರ್ವೆಲ್ ಹಾಕಿದ್ಮೇಲೆ ಆಮೇಲೆ ಮಾಡೋಣ ಅಂದಿದ್ದಾರೆ. ಸೊ ಲೆಟ್ಸ್ ಗೋ. ಮುಗಿತ ಮತ್ತೆ ಆಮೇಲೆ ಬರೋಣ. ಆಮೇಲೆ ಮತ್ತೆ ಬರ್ತೀವಿ ಗಾಯ್ಸ್. ಒಬ್ಳೆ ಹೋಗಿದ್ದಲ್ಲ ನೋಡು. ಇವಳು ಆ ವಯಸ್ಸಿಗೆ ಹೋಗ್ತಿರಲಿಲ್ಲ. ಇವಳು ಮ್ಯಾಗ್ನೆಟ್ ಇದ್ದಂಗೆ ಜೊತೆಲೇ ಇರೋಳು. ಇವಳು ಹಾಗೆ ಇವಾಗ ಹೋಗ್ತಲ್ಲ. ವಾಪಸ್ಸು ಇಲ್ಲಿಗಾಗಲ್ಲ. ಹಾಂ ಜಾಲಿಯಾಗಿ ಓಡಾಡೋದು. ಕ್ಯಾಟ್ ನೋಡಿಕೆ. ಜಸ್ಟ್ ಊಟ ಮಾಡ್ಕೊಂಡು ಬಂದಿದ್ದೀವಿ. ಚಿಕನ್ ಸಾರು ಮತ್ತು ಮುದ್ದೆ. ಚಿಕನ್ ಸಾರು ಅಂತ ತುಂಬ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ಹಾಂ ಆದರೆ ಖಾರ ಇತ್ತು. ನನ್ನ ಮಗಳು ಖಾರ ಆಯ್ತಾ ನೋಡಿ. ಅಲ್ಲೂನೇ ಬಂದ್ಬಿಡ್ತಾ? ಅಯ್ಯೋ ಅಲ್ಲೂ ಫಸ್ಟ್ ಟೈಮ್ ಅಷ್ಟೊಂದು ಖಾರ ತಿಂತಿರೋದು. ಸೊ ಎಸ್ ಗೈಸ್, ಇವಾಗ ಬೋರ್ವೆಲ್ ಎಲ್ಲಿ ಹಾಕೋಣ, ಏನು ಎಲ್ಲಿ ನೀರು ಬರುತ್ತೆ ಅಂತ ಇವಾಗ ನೋಡ್ತಾರೆ. ಅದನ್ನು ವಿಡಿಯೋ ಎಲ್ಲ ಮಾಡ್ತೀನಿ. ಸೊ ಓಕೆ ಗೈಸ್, ಟು ಬಿ ಕಂಟಿನ್ಯೂ. ಗೈಸ್ ಎಲ್ಲಿ ನೀರು ಬರುತ್ತೆ ಅಂತ ನೋಡ್ತಾ ಇದ್ದೀವಿ. ಇವಾಗ ನೋಡ್ತಾರಂತೆ ಗೈಸ್. ನಮ್ಮ ತೋಟ ಅದು ಎಳ್ನೀರು ಕುಡಿತಾ ಇದ್ದೀವಿ ನಾವು. ಗೈಸ್ ನಮ್ಮ ತೋಟ ಅದು ಎಳ್ನೀರು ಚೆನ್ನಾಗಿದ್ಯಾ? ನಾನು ದೇಖ್ರೆ ಹಂಗಿದ್ದಿದ್ರೆ ಬೆಳಗ್ಗೆ ನೀ ಬೇರೆಯವರಾಗಿದ್ರೆ ಒಳಗೆ ಹೊಡೆಸ್ತಿರ್ಲಿಲ್ಲ. ಯಜಮಾನ್ರು ಟೇಸ್ಟ್ ಮಾಡ್ತಾರ ಗಾಯ್ಸ್. ಅಲ್ಲಾಡ್ತೈತೆ ಅಪ್ಪದೇ ಕೈಗೆ. ಅಲ್ಲಾಡ್ತಿದ್ಯಾ ನೋಡ್ದಾ?
ಎಲ್ಲ ಕಡೆ ನೀರಿದೆ. ನನ್ನ ಮಗಳು ಟೇಸ್ಟ್ ಮಾಡ್ತಾವಳೆ ಆಗತ್ತೆ ಇಲ್ಲ ಅಂತ. ಅಲ್ಲಿ ಹೋಗ ನೋಡೋಣ. ಅಲ್ಲಿ ಇಲ್ಲಿ ನೋಡು ಚಿಕ್ಕು. ಅಲ್ಲಿಗೆ ಕಟ್ಕೊಂಡ್ರು ದಾರಿಗೆ ಹತ್ರ ಇರುತ್ತೆ, ನೀರು ನಿಲ್ಲಲ್ಲ, ಚೆನ್ನಾಗಿದೆ. ಅದೇ ಹೆಣ್ಣು ಬೈ ಬೈ. ಏನು ಕಾಣಿಸ್ತಾನೆ ಇಲ್ಲ. ಎಸ್ ಗೈಸ್, ಫೈನಲಿ ನಿನ್ನೆ ರಾತ್ರಿ ಬಂದಿದ್ದೀವಿ ನಾವು ಎಲ್ಲ. ಸೊ ಅಲ್ಲಿಂದ ಊಟ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಟೈರ್ಡ್ ಆಗಿತ್ತು. ಸೊ ನೆಕ್ಸ್ಟ್ ಡೇ ಇವತ್ತು ಬ್ಲಾಗ್ ಮಾಡ್ತಿದ್ದೀನಿ. ಎಲ್ಲ ಚೆನ್ನಾಗಿತ್ತು. ಜಮೀನೆಲ್ಲ ಚೆನ್ನಾಗಿದೆ. ಅಲ್ಲಿ ಏನೋ ಕೆಲಸ ನಡೀತೈತೆ ಇನ್ನು. ಸೊ ಕೆಲಸ ಎಲ್ಲ ಆದಮೇಲೆ ಮತ್ತೆ ಬೋರ್ವೆಲ್ ಹಾಕ್ತಾರಲ್ಲ ಆವಾಗ ಮತ್ತೆ ಹೋಗ್ತೀನಿ. ಆವಾಗ ಅದನ್ನು ಬ್ಲಾಗ್ ಮಾಡ್ತೀನಿ. ಸೊ ಎಸ್ ಗೈಸ್, ಫಸ್ಟ್ ಬ್ಲಾಗಲ್ಲಿ ನೀವು ನೋಡಿದ್ರಲ್ಲ ರೇಷ್ಮೆ ಸೀರೆ ತೊಗೊಂಡಿದ್ದೆವು. ಸೊ ಪಂಚೆ ಎಲ್ಲ ಸೊ ಅಲ್ಲೇ ಒಬ್ಬರು ಇದ್ದಾರೆ, ನಮ್ಮ ಯಜಮಾನ್ರು ಕೆಲಸ ಮಾಡ್ತಾರೆ. ಒಂದು ಹುಡುಗಿ ಇದ್ದಾಳೆ. ಸೊ ನಮ್ಮ ಯಜಮಾನ್ ಕಾಲಿಗು. ಸೊ ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ. ಸೊ ಅವರೇ ನಮ್ಮ ಜಮೀನೆಲ್ಲ ನೀಟಾಗಿ ನೋಡ್ತಾರೆ ಅಂತೆ. ನಮ್ಮ ಯಜಮಾನ್ರು ಹೇಳಿದ್ರು, ತುಂಬ ಒಳ್ಳೆಯವರು. ಅವ್ರಿಗೇನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ನಮ್ಮ ಯಜಮಾನ್ರು ರೇಷ್ಮೆ ಸೀರೆ ಕೊಡಿಸಿದ್ರು. ಆಮೇಲೆ ಅವ್ರಿಗೆ ಪಂಚೆ ಚೆನ್ನಾಗಿತ್ತು ಸೀರೆ ಎಲ್ಲ. ಸೊ ನಾನು ಒಂದು ತಗೋಬಿಟ್ಟಿದ್ದೀನಿ. ಸೊ ನಾನೀಗ ತೋರಿಸಲ್ಲ ನಿಮಗೆ. ಸೊ ಎಸ್ ಗೈಸ್, ಆ್ಯಕ್ಚುಲಿ ನಾನು ಆ ಬ್ಲಾಗ್ ಮಾಡಿಲ್ಲ. ಯಾಕೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ. ಆದರೆ ಪ್ರೈವೇಟ್ ಇರಲಿ ಅಂದ್ಬಿಟ್ಟು ನಾನು ಏನೋ ಬ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಸುಮ್ಮನೆ ಕೊಡ್ತಾಯಿದ್ದೀನಿ ಅಂತ ಮಾಡಿದರೆ ಒಂಥರ ಆಗುತ್ತೆ. ಸೊ ಅದಕ್ಕೆ ನಾನು ಮಾಡಿಲ್ಲ, ಇರಲಿ ಬಿಡು ಅಂತ. ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗಿದ್ದೆ. ಅಲ್ಲಿ ಅಜ್ಜಿ ಇದ್ದರು, ಅವ್ರ ಅಪ್ಪ ಅಮ್ಮ, ಅವ್ರ ಯಜಮಾನ್ರು ಎಷ್ಟು ಒಂದು 100 ಏನೋ ಇದ್ರು ಅನಿಸುತ್ತೆ. 100 ಇಯರ್ಸು. ತುಂಬ ಚೆನ್ನಾಗಿ ಮಾತಾಡಿದ್ರು. ನನಗೆ ನನ್ನ ಅಜ್ಜಿಂದೇ ಜ್ಞಾಪಕ ಬಂತು. ತುಂಬ ಅಲ್ಲೂ ಥರ ಆಯಿತು. ಸೊ ಎಸ್ ಗೈಸ್, ಅವರು ನನಗೆ ಆಂಟಿ ನನಗೆ ಕುಂಕುಮಗೆ ಈ ಸೀರೆ ಕೊಟ್ಟರು. ಚೆನ್ನಾಗಿದೆ. ಸೊ ನನಗೆ ದಾಲು ಕೊಟ್ಟಿದ್ದಾರೆ, ತೋರಿಸ್ತೀನಿ ರೀ. ಸೊ ಎಸ್ ಗೈಸ್, ಅವ್ರದ್ದೇ ಜಮೀನಲ್ಲಿ ಇದು ಮಾಡಿರೋದಂತೆ ದಾಲು. ಇದು ದಾಲ್ ಕೊಟ್ಟಿದ್ದಾರೆ ನೋಡಿ ಗೈಸ್. ಸೊ ನನಗೆ ಕೊಟ್ಟರು. ತುಂಬ ಒಳ್ಳೆಯವರು ಗೈಸ್, ತುಂಬ ಒಳ್ಳೆಯವರು. ಸೊ ಎಸ್ ಗೈಸ್, ಇದೇ ನಮ್ಮದು ಬ್ಲಾಗು. ಸೊ ಗೈಸ್, ಡೈಲಿ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆದರೆ ದಿನ ಮನೆಯದೇ ಇರ್ತದೆ, ನಿಮಗೆ ಬೋರ್ ಆಗುತ್ತೇನೋ. ನಿಮ್ಗೆ ಗೊತ್ತು, ನಾನು ಆಚೆ ಹೋಗಲ್ಲ. ಸೊ ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಗೈಸ್, ನಿಮಗೆ ನನ್ನ ವಿಡಿಯೋ ಆಗುತ್ತೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಸೊ ಗೈಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.